ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇಂದು ನಾವು ಬಂದಿರೋದು ಉತ್ತರ ಕರ್ನಾಟಕದ ಭಕ್ತಿ ಭಾವನೀಯ ಮಹಾಕೇಂದ್ರ ಶ್ರೀ ತಿಂಥಣಿ ಮೌನೇಶ್ವರ ಜಾತ್ರೆಗೆ. ಸ್ನೇಹಿತರೆ, ಇಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಒಂದು ವಿಭಿನ್ನ ಶಕ್ತಿ ಅನುಭವವಾಗುತ್ತದೆ. ಎಲ್ಲೆಲ್ಲೂ ಹರಡಿರುವ ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ. ರಾಜ್ಯದ ನಾನಾ ಭಾಗಗಳಿಂದ ಮಾತ್ರವಲ್ಲ, ಹೊರ ರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತರು ಪಾದಯಾತ್ರೆಯ ಮೂಲಕ ಇಲ್ಲಿ ಬಂದು ಮೌನೇಶ್ವರರ ದರ್ಶನ ಪಡೆಯುತ್ತಾರೆ. ಶ್ರೀ ತಿಂಥಣಿ ಮೌನೇಶ್ವರರು ಮೌನವೇ ಮಂತ್ರ ಎಂಬ ಮಹತ್ವದ ಸಂದೇಶವನ್ನು ಜೀವನದ ಮೂಲಕ ನಮಗೆ ಕಲಿಸಿದ ಮಹಾತ್ಮರು. ಹೆಚ್ಚು ಮಾತನಾಡದೆ ಮೌನದ ಮೂಲಕವೇ ಸತ್ಯ, ತ್ಯಾಗ ಮತ್ತು ಮಾನವೀಯ ಮೌಲ್ಯಗಳನ್ನು ಸಾರಿದರು. ಅದಕ್ಕೆ ಇವತ್ತಿಗೂ ಜನರ ನಂಬಿಕೆ ಇವರ ಮೇಲೆ ಅಚಲವಾಗಿದೆ. ಈ ಜಾತ್ರೆ ಕೇವಲ ಧಾರ್ಮಿಕ ಆಚರಣೆಯಲ್ಲ ಸ್ನೇಹಿತರೆ, ಇದು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಏಕತೆಯ ಜೀವಂತ ರೂಪ. ಇಲ್ಲಿ ಶ್ರೀಮಂತ, ಬಡ, ಜಾತಿ, ಧರ್ಮ ಎನ್ನುವ ಭೇದ ಇಲ್ಲವೇ ಇಲ್ಲ. ಎಲ್ಲರೂ ಒಂದೇ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯುತ್ತಾರೆ. ಇದೇ ನಮ್ಮ ಭಾರತೀಯ ಸಂಸ್ಕೃತಿಯ ಸೌಂದರ್ಯ. ಜಾತ್ರೆಯ ವಿಶೇಷವೆಂದರೆ ಅನ್ನ ಸಂತರ್ಪಣೆ ಮತ್ತು ಸೇವಾ ಕಾರ್ಯಗಳು. ಸಾವಿರಾರು ಜನರಿಗೆ ದಿನದೂ ಊಟ ವ್ಯವಸ್ಥೆ ಮಾಡಲಾಗುತ್ತದೆ. ಸೇವೆಯಲ್ಲಿ ತೊಡಗಿರುವ ಸ್ವಯಂ ಸೇವಕರ ಮುಖದಲ್ಲಿನ ಸಂತೋಷ ನೋಡಿದರೆ ನಿಜವಾದ ಭಕ್ತಿ ಏನು ಅನ್ನೋದು ಅರ್ಥವಾಗುತ್ತದೆ. ಸ್ನೇಹಿತರೆ, ಈ ಜಾತ್ರೆ ನಮಗೆ ಶಾಂತಿ, ಸಹನೆ ಮತ್ತು ಸದುಪಯೋಗಿ ಜೀವನದ ಪಾಠ ಕಲಿಸುತ್ತದೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಂಬಿಕೆ ಮತ್ತು ಭಕ್ತಿ ಇದ್ದರೆ ಎಲ್ಲವೂ ಸರಿಯಾಗುತ್ತದೆ ಅನ್ನೋ ಸಂದೇಶವನ್ನು ಶ್ರೀ ಮೌನೇಶ್ವರರು ನಮಗೆ ನೀಡುತ್ತಾರೆ. ಒಮ್ಮೆ ಇಲ್ಲಿ ಬಂದರೆ ಮತ್ತೆ ಮತ್ತೆ ಬರಬೇಕು ಅನಿಸೋದು ನಿಜ. ಇದು ಕೇವಲ ಜಾತ್ರೆಯಲ್ಲ, ಇದು ಒಂದು ಅನುಭವ, ಒಂದು ಭಾವನೆ, ಒಂದು ಆಧ್ಯಾತ್ಮಿಕ ಶಕ್ತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇಂತಹ ಲಾಗ್ಗಳು ಮತ್ತು ಸಂಸ್ಕೃತಿ ವಿಡಿಯೋಗಾಗಿ ನಮ್ಮ ಜೊತೆ ಇರಿ. ಶ್ರೀ ತಿಂಥಣಿ ಮೌನೇಶ್ವರಿಗೆ ಜಯವಾಗಲಿ. ಧನ್ಯವಾದಗಳು. ಜೈ ಮೌನೇಶ್ವರ.